ಬೆಳಿಗ್ಗೆ ನೋಡಿ ತುಳಸಿ ತೊಳೆದು ತುಳಸಿಗೆಲ್ಲ ಹೂವು ಹಾಕಿದೆ ನೋಡಿ. ನಮ್ಮ ಮನೆಯವ್ರ ಕಡೆ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ನಾವು ಬೆಳಿಗ್ಗೆ ದೇವರೆಲ್ಲ ತೊಳೆದು ಹೂವೆಲ್ಲ ಚೆನ್ನಾಗಿ ಮಾಡಿ ಮುಡಿಸಿದ್ದೀನಿ ನೋಡಿ. ಬೆಳಗಿನ ಕೆಲಸ ಮುಗೀತು ನೋಡಿ. ಈಗ ಹನ್ನೊಂದು ಗಂಟೆಗೆ ಶೇಂಗಾ ಬೇಯಿಸಿದ್ದೀನಿ ತಿನ್ನುವ ಅಂತೇಳಿ. ಹಸಿ ಶೇಂಗಾ ಸುಮಾರು ಬೇಯಿಸಿದ್ದೀನಿ ನೋಡಿ. 11 ಗಂಟೆಗೆ ತಿನ್ನುವ ಅಂಥೇಳಿ. ಬಿಸಿ ಇದೆ ಶೇಂಗಾ ಮಾತ್ರ. ಇಲ್ಲಿ ನೋಡಿ ಬೆಕ್ಕು ನೋಡಿ, ಮೀನು ಯಾವಾಗ ಮಾಡ್ತಾರ ಅಂತ ನೋಡ್ತಾ ಕೂತ್ಕೊಂಡದ. ನಮ್ಮ ಮನೆಯವರು ತೂರಿ ತಗೊಬಂದಿದ್ರು, 50 ರೂಪಾಯಿ ಎಷ್ಟೊಂದು ಕೊಟ್ಟಿದ್ದಾರೆ ನೋಡಿ. ನೋಡು ಮೀನು ಕಟ್ ಮಾಡ್ಲಿಕ್ಕೆ ಯಾವಾಗ ಬರ್ತಾರಂತ ನೋಡ್ತಾ ಅದು. 2 ಬೆಕ್ಕು, ಇನ್ನೊಂದು ಬೆಕ್ಕು ಇತ್ತು ಎಲ್ಲೋ ಐತೇನೋ, ಯಾವಾಗ ಕಟ್ ಮಾಡೋಕೆ ಬರ್ತಾರೆ ಅಂತೇಳಿ. ಈಗ ನಾ ಬಂದೆ ನೋಡಿ ಕಟ್ ಮಾಡಲಿಕ್ಕೆ. ನೋಡಿ 2 ಜನ ನಿಂತ್ಕೊಂಡಿದ್ದಾರೆ. ಪಾತ್ರೆಗಂತೂ ಕಿಟ್ಟೋದಿಲ್ಲ, ಮೀನು ಮಾಡ್ಬೇಕಾರಲ್ಲವ, ಅವ್ರವ್ರ ಪಾಡಿಗೆ ಅವ್ರು ಚೆನ್ನಾಗಿ ಇದು ಮಾಡ್ಕೊತಿರ್ತಾರೆ ನೋಡಿ. ನೋಡಿ ಕ್ಯಾಸಾಳ ಇದ್ರ ಹೆಸರಿಟ್ಟಿದ್ದೀನಿ, ಅದು ಬಿಳಿಯ. ಇನ್ನೊಂದು ನೋಡಿ, ಇನ್ನೊಂದು ಬರಲಿಲ್ಲ. ಅವರು ಅಮ್ಮ ನಮ್ಮ ಮನೆಯವ್ರು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅವಳ ಬಗ್ಗೆ ಹೆದರ್ತದೆ ಆ ಬೆಕ್ಕು. ಅಲ್ಲ ದೂರ ನಿಂತ್ಕೊಂಡಿದೆ. ಇದು ನೋಡಿ ನೋಡಿ, ಅಕ್ಕಗೆ ತಂಗಿ ಚೋಟಾಗ್ತದೆ ನೋಡಿ. ತೂರಿ ಬಂದಿದೆ ನೋಡಿ. ಅದಕ್ಕೆ ಉಪ್ಪೆಲ್ಲ ಹಾಕಿಟ್ಟಿದ್ದೀನಿ. ಸಾರು ಕುದೀತಾ ಇದೆ, ಇವಾಗ ತೂರಿ ಹಾಕಿದೆ ನೋಡಿ. ತೂರಿ ಸಾರು ನೋಡಿ ರೆಡಿ ಆಯಿತು. ಆಮೇಲೆ ಮಾವಿನ ಮಿಡಿ ತಗೊಂಡಿದ್ದೀನಿ. 100 ಮಿಡಿಗೆ 200 ರೂಪಾಯಿ. ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕುವ ಅಂತೇಳಿ ನಾವು ಯಾವಾಗೂ ಮಾವಿನ ಮಿಡಿ ತಗೊತೀವಿ, ವರ್ಷ ಮಿಡಿ ತಗೊತೀವಿ. ಅದ್ರ ಸೊನೆ ತಾಗ್ತದೆ ಅಂತೇಳಿ ನಾನು ಕೈಗೆ ಗ್ಲೌಸ್ ಹಾಕೊಂಡಿದ್ದೆ. ಮಿಡಿ ಚೆನ್ನಾಗಿದೆ ನೋಡಿ. ಅವ್ರು ಯಾವಾಗೂ ತಂದು ಕೊಡ್ತಾರೆ ನಮಗೆ, ನಾವು ಹೇಳಿದ್ರೆ ಆಯ್ತು ಅವ್ರ ಹತ್ರ. ಈ ಸಲ ಇಲ್ಲ ಅಂತಿದ್ರು. ಅದು ಚೆನ್ನಾಗಿ ಆ ಸೊನೆ ಎಲ್ಲವ ಒರೆಸ್ಬೇಕು ಬಟ್ಟೆ ತಗೊಂಡು, ಇಲ್ಲಾಂದರೆ ಅದು ಮಾವಿನಕಾಯಿ ಮಿಡಿ ಹಾಳಾಗ್ತದೆ. ನೀರು ಹಾಕ್ಲಿಕ್ಕಾಗ ಅದಕ್ಕೆ ವೇಸ್ಟ್ ಬಟ್ಟೆ ತಗೊಂಡು ಒರೆಸ್ಬೇಕು ಚೆನ್ನಾಗಿ. ಅದ್ರ ಮೇಲೆ ಸೊನೆ ಇರ್ತದೆ ಅಲ್ಲ, ಸೊನೆ ಎಲ್ಲ ತೆಗಿಬೇಕು. ತೆಗೆದು ಅದ್ರ ಮೇಲೆ ನೋಡಿ ಎಲ್ಲ ಒರೆಸ್ಕೊತಿದ್ದೀನಿ ನಾನು. ಮಾವಿನಕಾಯಿ ಯಾವಾಗೂ ತೊಳಿಲಿಕ್ಕಾಗ ಮಿಡಿ ನೋಡಿ. ಅದು ಉದ್ದುದ್ದ ತೊಟ್ಟಿದೆ ನೋಡಿ, ಆ ತೊಟ್ಟೆಲ್ಲ ಕಟ್ ಮಾಡ್ತಿದ್ದೀನಿ. ತೊಟ್ಟು 10 ತೆಗಿಲಿಕ್ಕಾಗ ಸ್ವಲ್ಪ ಕಟ್ ಮಾಡಬೇಕು. ಅದಿದ್ದರೆ ಮಾತ್ರ ಅದು ಹಾಳಾಗೋದಿಲ್ಲ ಮಿಡಿ. ಕಟ್ ಮಾಡಿದ್ರೆ ಬೇಗ ಹಾಳಾಗ್ತದೆ ಅಂತೆ. ಎಲ್ಲದು ಕಟ್ ಮಾಡಾಯಿತು ನೋಡಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಬೇಕು, ಸ್ವಲ್ಪ ಅಡಿಗೆ. ನಾವು ಮಾವಿನಕಾಯಿ ಮಿಡಿ ಈ ಥರ ಮಾಡೋದು ನೋಡಿ. ಒಂದು ಸ್ಟೆಪ್ ಆದ್ರ ಮೇಲೆ ಉಪ್ಪು ಹಾಕಿದ ಮೇಲೆ ಆಮೇಲೆ ಮಿಡಿ ಹಾಕ್ತಾರೆ ನೋಡಿ. ಫಸ್ಟ್ ಒಂದು ಸಲ ಉಪ್ಪಿನ ಮೇಲೆಲ್ಲ ಇಟ್ಕೊಳ್ಬೇಕು ಅದು ನೋಡಿ. ಅದಾದ್ರ ಮೇಲೆ ಅದ್ರ ಮೇಲೆ ಮತ್ತೆ ಉಪ್ಪು ಹಾಕ್ತೀವಿ ನೋಡಿ. ಒಂದು ಸ್ಟೆಪ್ ಮಾಡ್ತೇ ಹೋದರೆ ಅದು ಚೆನ್ನಾಗಿ ಮಿಡಿ ಒಳ್ಳೆ ಇದಾಗ್ತದೆ. ಜಾಸ್ತಿ ಉಪ್ಪು ಹಾಕ್ಲಿಕ್ಕಾಗ ಕಲ್ಲು ಉಪ್ಪೇ ಹಾಕಬೇಕು, ಆದರೆ ಪುಡಿ ಉಪ್ಪು ಹಾಕ್ಲಿಕ್ಕಾಗ ಕಲ್ಲು ಉಪ್ಪು ಹಾಕಿದ್ರೆ ಮಾತ್ರ ಚೆನ್ನಾಗಿರ್ತದೆ ಅದು.
ಈಗ ಅದ್ರ ಮೇಲೆ ಮತ್ತೆ ಉಪ್ಪು ಹಾಕ್ಬೇಕು ನೋಡಿ. ಅಂತೂ 3 ಸ್ಟೆಪ್ ಮಾಡಿದ್ದೀನಿ. ಉಪ್ಪು ಹಾಕಾಯ್ತು ನೋಡಿ. ಒಂದು ವಾರ ಹಾಗೆ ಇರಬೇಕು, ಅದು ಕಿಟ್ಲಿಕ್ಕಾಗದ, ಅದೆಲ್ಲ ಉಪ್ಪೆಲ್ಲ ಕರಗ್ತದೆ ಆವಾಗ. ಉಪ್ಪಿನಕಾಯಿ ರೆಡಿ.